ಈಗ ನಾನು ಎದ್ದು ಹೋಗುವಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಸ್ವಲ್ಪ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ಇವತ್ತು ನಾನು ಸೇವಿಗೆ ಮಾಡುವ ಅಂತ ಇದ್ದೀನಿ. ಅಂದರೆ ನನ್ನ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಬಂದದಕ್ಕೆ ಮಾಡೋದಲ್ಲ, ಅವ್ರು ಬಂದವರು ನಿನ್ನೆ ಹೇಳ್ತಾ ಇದ್ರೆ ನೈಟಿಂದ ಸೇವಿಗೆ ಮಾಡಿ ತೆಂಗಿನ ಕಾಯಲ್ಲಿ ಹಾಲು ಮಾಡುವ ಅಂತ. ನನ್ನ ಮಗು ಸ್ಟಾರ್ಟ್ ಮಾಡಿದ್ದಾಳೆ ಬೊಬ್ಬೆ ಹಾಕ್ಲಿಕ್ಕೆ. ಯಾಕೆಂದರೆ ಅವಳಿಗೆ ವಿಡಿಯೋ ತೆಗೆಯುವಾಗ ಯಾವಾಗ ಇರುವುದು ನೋಡಿ ನೋಡಿ ಚುಪ್ ಜೂಯಿ ಬಂಡು ಹಾಗೇನೆ ಬೊಬ್ಬೆ ಆಗ್ತಾ ಇರ್ತಾಳೆ ಗೈಸ್. ಎಂತ ಮಾಡ್ಲಿಕ್ಕೆ ಆಗಲ್ಲ, ಅದು ಅವಳು ವಿಡಿಯೋ ತೆಗೆಯುವಾಗ ಮಾತಾಡಿದ್ರೆ ಅವಳು ಹಾಗೆ ಮಾಡೋದು. ಒಂದು ವಾಯ್ಸ್ ಓವರ್ ಕೊಡುವಾಗ ಸಹ ಹಾಗೆ ಮಾಡೋದು, ಅವಳಿಗೆ ಗೊತ್ತಾಗ್ತದೆ ವಾಯ್ಸ್ ಓವರ್ ಕೊಡುವುದು ಅಂತೇಳಿ. ಹಾಗೆ ಇವತ್ತು ನಾನು ಅಂತ ಹೇಳಿದ್ದೇನಲ್ಲ, ನಿನ್ನೆ ನೈಟ್ ಹೇಳಿದ್ರು ಸೇವಿಗೆ ಮತ್ತು ಇದು ಹಾಲು, ತೆಂಗಿನಕಾಯಿದು ಹಾಲು ಮತ್ತು ಮೀನು ಸಾರು ಸಹ ಇದೆ ನನ್ನಲ್ಲಿ. ಮೀನು ಸಾರು ಮಾಡಿದ್ದೀನಿ ನೈಟಿ, ಹಾಗೆ ಅದು ಸಹ ಉಂಟು. ಅದು ಸಾವಿಗೆ ಒಳ್ಳೇದಾಗ್ತದಲ್ಲ, ಅದಕ್ಕೆ ಮಾಡ್ತಾ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಅವರು ಬ್ಯುಸಿ ಆಗಿದ್ದಾರೆ. ಅವ್ರು ಬಂದು 2 ದಿವಸ ಆಯಿತು. ನಾನು ವಿಡಿಯೋ ತೆಗೀಲಿಲ್ಲ, ಅಂದರೆ ವಿಡಿಯೋ ತೆಗೀಲಿಕ್ಕೆ ಏನೋ ಒಂಥರ ಮೂಡಿಲ್ಲ. ವ್ಯೂಸ್ ತುಂಬ ಕಡಿಮೆ ಇದೆ, ಹಾಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಗೈಸ್ ನನ್ನ ಮೇಲೆ ನಿಮಗೆ ಕೋಪವ? ನನ್ನ ವಿಡಿಯೋ ಯಾಕೆ ನೋಡ್ತಿಲ್ಲ ನೀವು? ನೀವು ನೋಡಿದರೆ ತಾನೇ ನನಗೆ ಹ್ಯಾಪಿ ಆಗೋದು. ಪ್ಲೀಸ್ ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸೇವಿಗೆ ಮಾಡಲಿಕ್ಕೆ ನಾನೆಲ್ಲ ರೆಡಿಯಾಗಿದೆ. ಹಿಟ್ಟನ್ನೆಲ್ಲ ಕಲಸಿಟ್ಟುಕೊಂಡಿದ್ದೀನಿ. ಅಂದರೆ ರುಬ್ಬಿದ ಹಿಟ್ಟಿಗೆ ರೈಸ್ ನಾನು ವಿಡಿಯೋದಲ್ಲೆಲ್ಲ ತೋರಿಸ್ತೇನೆ ಮೊದಲಿದು, ಆ ಥರನೇ ಇದು ಮಾಡಿದ್ದೀನಿ. ಇನ್ನು ಅದು ಉಂಡೆ ಮಾಡಿ ಇಡಬೇಕು. ಓಕೆ, ನಾವು ಇದನ್ನು ಉಂಡೆ ಮಾಡುವ ಮೊದಲು. ಹಾಗೆ ಇದನ್ನು ಉಂಡೆ ಮಾಡ್ತಾ ಇದ್ದೀನಿ ನಾನು ಸೇವಿಗೆ ಮಾಡಲಿಕ್ಕೆ. ಅವರು ಬಂದು 2-3 ದಿವಸ ಆಯಿತು. ನಾಳೆ ಹೋಗ್ತಾರೆ, ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ ಆಯ್ತಲ್ಲ, ಇನ್ನು ಅವರು ನಾಳೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಅವರೆಲ್ಲ ಇರುವಾಗ ನಾನು ವ್ಲಾಗ್ ತೆಗೀಲಿಲ್ಲ, ಬೇಡ ಅಂತೇಳಿ. ಮತ್ತು ಇವತ್ತು ತೆಗಲಿಕ್ಕೆ ಕಾರಣ ಅಂದರೆ ತುಂಬ ದಿವಸ ಆಯ್ತಲ್ಲ ವ್ಲಾಗ್ ಹಾಕದೆ, ಅದಕ್ಕೆ ಇವತ್ತೊಂದು ಹಾಕುವ ವ್ಲಾಗ್ ತೆಗೆಯುವ ಅಂತ ಆಯಿತು ಬೆಳಿಗ್ಗೆನೆ. ಹಾಗೆ ತೆಂಗಿನಕಾಯಿದು ಸ್ವಲ್ಪ ಹಾಲು ಮಾಡುವ ಅಂತೇಳಿ, ಇವರಿಗೆ ತೆಂಗಿನಕಾಯಿದು ಹಾಲು ಬೇಕಂತೆ ಸೇವಿಗೆಗೆ. ಅದು ಸಹ ತುಂಬ ಒಳ್ಳೆಯದಾಗ್ತದಲ್ಲ. ನನಗೆ ಮೀನು ಸಾರು ಇಷ್ಟ, ನನಗೆ ಅಷ್ಟು ಇಷ್ಟ ಅಲ್ಲ ಹಾಲು. ಅದೇ ಅವರಿಗೋಸ್ಕರ ಸ್ವಲ್ಪ ತೆಂಗಿನಕಾಯಿದು ಹಾಲು ಮಾಡುವ ಅಂತ. ಮತ್ತು ಅನುಹಾಗೆ ಸಹ ಒಳ್ಳೆಯದಾಗ್ತದಲ್ಲ, ಅವಳಿಗೆ ಸಹ ಖಾರ ಆಗಲ್ಲ, ಅದಕ್ಕೆ ತೆಂಗಿನಕಾಯಿದು ಹಾಲು ಮಾಡಲಿಕ್ಕೆ ತೆಂಗಿನಕಾಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಕ್ಕರೆ ಹಾಕಿದ್ದೀನಿ ನಾನು, ಇನ್ನು ಏಲಕ್ಕಿ ಹಾಕಿ ಕೊಡುವ ಅದಕ್ಕೆ. ರೆಡಿ ಆಯಿತು ಇದು ಹಾಲಿದ್ದು. ಇನ್ನು ಇದಕ್ಕೆ ಸ್ವಲ್ಪ ನೀರೆಲ್ಲ ಸೇರಿಸಬೇಕು. ಈಗ ಇದು ರೆಡಿ ಆಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಬೇಕು, ಆಗ ಸ್ವಲ್ಪ ಟೇಸ್ಟಿ ಆಗ್ತದೆ. ಇವರಿಗೆ ಇದು ತುಂಬ ಇಷ್ಟ, ನನಗೆ ಸ್ವಲ್ಪ ಇದು ಹೀಗೇನೆ ಕುಡಿಲಿಕ್ಕೆ ಇಷ್ಟ. ನನಗೆ ಸ್ಯಾವಿಗೆಲ್ಲ ಒಳ್ಳೆಯದಾಗೋದಿಲ್ಲ, ನನಗೆ ಸಾರು ಒಳ್ಳೆಯದಾಗ್ತದೆ. ಮೀನಿದ್ದು ಸೂಪರಾಗಿದೆ. ಇನ್ನು ಇದನ್ನು ಕೊಂಡೋಗಿ ನಾನು ಫ್ರಿಜ್ಜಲ್ಲಿ ಇಡ್ತೇನೆ, ಸ್ವಲ್ಪ ಕೋಲ್ಡ್ ಆಗಲಿ.
ಇದು ನಿನ್ನೆ ನೈಟ್ ನಾನು ಮಾಡಿತ್ತು. ಇದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕನ್ನಡದಲ್ಲಿ ನಮ್ಮದು ಬೇರೆಯಲ್ಲಿ ಮಂಜಲೆಲೆ ಅಪ್ಪ ಅಂತ ಹೇಳ್ತಿದ್ದೀವಿ. ಇದು ಎಂತ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಹೇಳೋದು. ನೈಟ್ ಮಾಡಿದ್ದೆ ಇವತ್ತು. ನೈಟ್ ಸ್ವಲ್ಪ ತಿಂದು ಉಳಿದಿದೆ ಇಷ್ಟು, ಇನ್ನು ಮತ್ತೆ ತಿನ್ನಬೇಕು. ತುಂಬ ಟೇಸ್ಟಿ ಆಗ್ತದಲ್ಲ ಇದು. ಹಾಗೆ ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ಬಂದಿದ್ದೇನೆ. ಬಟ್ಟೆ ವಾಶ್ ಆಲ್ರೆಡಿ ಮಾಡಿದ್ದೇನೆ ನೈಟ್. ಈಗ ಬೆಳಿಗ್ಗೆ ಅದಕ್ಕೆ ಅಂದರೆ ಒಂದು ಸಲ ವಾಶ್ ಮಾಡಿ ಆಗಿದೆ, ಇನ್ನೊಂದು ಸಲ ಕ್ಲೀನ್ ಮಾಡಿ ವಾಶ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ನೀರು ಬಿಡ್ತಾ ಇದ್ದೀನಿ. ಹಾಗೂ ನನ್ನ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನನಗೆ ಇಷ್ಟರವರೆಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೂ ಹೀಗೇ ಮುಂದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಹಾಗೂ ನನ್ನ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಹೆಂಡ ತನಕ ನೋಡಿ. ಇದು ಕ್ಯಾಮರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡುವ ಕೆಲಸ ಅಲ್ಲ. ನಾನು ಕ್ಯಾಮರಾ ಇಟ್ಟು ಇದನ್ನೆಲ್ಲ ಫಿನಿಶ್ ಮಾಡಿ ನಿಮಗೆ ಬರ್ತೇನೆ. ಓಕೆ. A few moments later. ಒಂದರಲ್ಲಿ ಟೀ ಇಟ್ಟಿದ್ದೇನೆ, ಒಂದರಲ್ಲಿ ಬ್ಲ್ಯಾಕ್ ಟೀಗೆ ನೀರು ಇಟ್ಟಿದ್ದೇನೆ. ಯಾಕೆಂದರೆ ಅವರು ಟೀ ಕುಡಿಯಲ್ಲ, ಅವರಿಗೆ ಬ್ಲ್ಯಾಕ್ ಟೀ ಬೇಕು. ಅದಕ್ಕೆ ಅವರಿಗೆ ಬ್ಲ್ಯಾಕ್ ಟೀ ಇಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಇದು ನನಗೆ ಟೀ. ಬ್ಲ್ಯಾಕ್ ಟೀ ಬೇಕೇ ಬೇಕು, ಅದಕ್ಕೆ ಅವರಿಗೆ ಬ್ಲ್ಯಾಕ್ ಟೀ ಮಾಡೋದು ಅಂತ ಹೇಳಿದ್ದೀನಿ. ಅವರಿಗೆ ಗ್ಯಾಸನ್ನು ಆನ್ ಮಾಡಿ. ಹಾಗೂ ಇವತ್ತು ನನ್ನ ಮೂಡ್ ಸಹ ಸರಿ ಇಲ್ಲ, ಯಾಕೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಕೂಗುವುದೇ ಕೆಲಸವಾಗಿದೆ. ಯಾವತ್ತಿಗೆ ಮಾಡಲ್ಲ, ಇವತ್ತು ಜಾಸ್ತಿ ಅವಳಿಗೆ. ಇವತ್ತು ಅವರು ಇರೋದರಿಂದ ಸ್ವಲ್ಪ ನೋಡ್ಕೊಳ್ತಾ ಇದ್ದಾರೆ. ಕಿಚನಲ್ಲಿ ಕೆಲಸ ಸಹ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಕೂಗ್ತಾ ಇರೋದು. ಹಾಗೂ ನಾಷ್ಟ ಸಹ ರೆಡಿ ಆಯಿತು ನನ್ನದು. ಇನ್ನು ನಾಷ್ಟ ಮಾಡಬೇಕು ಟೀ ಆದಮೇಲೆ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಇದೇ ಥರನೇ ಹೋಗ್ತಾನೇ ಇರುವುದು. ಅದಕ್ಕೆ ಚಿನ್ನಿಯಲ್ಲಿ ಅಂತ ಅನಿಸ್ತಾ ಉಂಟು ನನಗೆ. ಚಿನ್ನಿ ಮಾತ್ರೆಯನ್ನು ಕೊಡಬೇಕು ಈಗ. ಟೀ ರೆಡಿ ಆಯಿತು ನೋಡಿ. ಹಾಗೆ ನಾವು ನಾಷ್ಟ ಮಾಡಲಿಕ್ಕೆ ಕೂತ್ಕೊಂಡೆವು. ತೆಂಗಿನ ಹಾಲು ಮಾಡಿದ್ದೇನಲ್ಲ ಅದರಲ್ಲಿ ಹೇಗಿದೆ ಹಾಲು? ಸೂಪರ್ ಆಗಿದಾ? ಅವರು ಟೀ ಕುಡಿಯಲ್ಲ, ಅದಕ್ಕೆ ಅವರಿಗೆ ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ. ಅವರಿಗೆ ಬ್ಲ್ಯಾಕ್ ಟೀ ಬೇಕು ಬೆಳಿಗ್ಗೆ. ನಿನಗೇನೇ ಬೇಕು ಮಗಳೇ? ಇದು ಪುಂಡಿ ಇವಳು ತಿನ್ನಲ್ಲ, ಅದಕ್ಕೆ ಇವಳಿಗೆ ಸ್ಯಾವಿಗೆ ಆಗಲ್ಲ. ನೋಡಿ ಹೇಳೋದು ಏನಲ್ಲ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾಳೆ ಅವಳ ಭಾಷೆಯಲ್ಲಿ. ಅದಕ್ಕೆ ನಾನು ಅವಳಿಗೆ ಪಾಲು ತಿಂತ ಅದು ಬೀತಂಗ ಇದೇನಾ? ಅಯ್ಯೋ
ಸೂಪರ್ ಅಂತ ಹೇಳ್ತಿದ್ದಾಳೆ ನೋಡಿ. ತಿನ್ನು ಬೇಂಡಿ. ಅವಳು ತಿನ್ನಲ್ಲ, ಅವಳದ ಉಪದ್ರ ಮಾಡಲಿಕ್ಕೆ ಕೂತ್ಕೊಂಡಿದ್ದಾಳೆ ಈಗ, ಅದರಲ್ಲಿ ಆಟ ಆಡಲಿಕ್ಕೆ. ಮೈ ಮೈ ತೂ ಇರ್ತ ಬಾಬಾ ವಿಂಡೋ ಬೆಚ್ಚನಿಲ್ಲ ಕಣ್ಣ ಅದಿಡು ಇದಿಡು ಬೆಚ್ಚುಂಡದು ಅಜೆಂಡ ಪರವಿ ಅದು ಅದಿಡು ನೋಡಿ ಗೈಸ್ ಇಂಥ ಉಪದ್ರ ಮಾಡ್ತಿದ್ದಾಳೆ ಅಂತೇಳಿ ನೋಡಿ. ಕೂಗುದೇ ಕೆಲಸ ಅಂದರೆ ಎಂತ ತಿನ್ನೋದು ಸಹ ಇಲ್ಲ, ತಿನ್ನಲಿ ಸಹ ಇಲ್ಲ ಅವಳು. ಕೂಗುದೇ ಕೆಲಸ ನೋಡಿ. ಚಿನ್ನೆಯಲ್ಲಿ ಎಂತ ಆಗ್ತಾ ಉಂಟು ನನಗೆ. ಈಗ ಚಿನ್ನ ಮಾತ್ರೆ ಕೊಡುವ ಅಂತಿದ್ದೇನೆ ನಾನು. ಚಿನ್ನ ಮಾತ್ರೆ ರೆಡಿ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಳಸಿ ಇದು ನೀರು ಬೇಕು, ಮತ್ತು ಈಗ ತುಳಸಿ ಉಂಟಾ ಅಂತ ನೋಡಬೇಕು. ಮತ್ತು ಇದು ಎಂತ ಇದಕ್ಕೆ ನಾನು ಜೇನುತುಪ್ಪ ಹಾಕಿದ್ದೇನೆ. ಈಗ ನೋಡಿ ಹೀಗೆ ಕೂಗ್ತಾನೇ ಇರೋದು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಳೆ ಇವತ್ತು ಕೂಗ್ಲಿಕ್ಕೆ. ಒಂದು ಕೆಲಸ ಆಗ್ತಾ ಇಲ್ಲ ನನಗೆ, ಯಾವುದು ಕೆಲಸಗಳು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಹಾಗೆ. ಈಗ ಚಿನ್ನೆ ಮಾತ್ರ ಹಾಕಿ ನೋಡುವ ಅಂಥೇಳಿ. ಸರಿ ಇತ್ತು ಆವತ್ತು. ಈಗ ನೋಡಿ ಕಾಡಾಗೆ ಆಗಿದೆ, ಮಳೆ ಬಂದು ಅವರೊಂದ್ಸಲ ಕ್ಲೀನ್ ಮಾಡಿ ಎಲ್ಲ ಹೋದರು. ಈಗ ಇಲ್ಲಿ ಇತ್ತು ತುಳಸಿದು ಗಿಡ, ಇಲ್ಲಿ ಕಾಣ್ತಾ ಇಲ್ಲ ನನಗೆ. ನೋಡುವ ಇಲ್ಲಿದೆಯಾ ಅಂತೇಳಿ. ಅಲ್ಲಿ ಇದೆಯೋ ಲಾಸ್ಟ್ ಎಂಡಲ್ಲಿ ಇಲ್ಲಿ ಉಂಟು ಚಿನ್ನೆ ಇದು ತುಳಸಿದು. ಅದರಿಂದ ನಾನು ಎಲೆ ತೆಗಿತಾ ಇದ್ದೇನೆ. ಸ್ವಲ್ಪ ಅದರಲ್ಲಿ ನೀರು ತೆಗೆದು ಕೊಡುವ. ಚಿನ್ನೆ ಟ್ಯಾಬ್ಲೆಟ್ಟು ಮಾತ್ರೆ. ಒಂದು ಸ್ವಲ್ಪ ಸಾಕು, ಜಾಸ್ತಿ ಬೇಡ, ಅಷ್ಟು ಸಾಕು. ಕಾಡಾಗೆ ಆಗಿದೆ. ಮೊದಲಲ್ಲಿ ಕ್ಲೀನಾಗಿ ಮಾಡಿ ಹೋದರು ಹೋಗುವಾಗ. ಈಗ ಪುನಃ ಕಾಡು ಥರ ಆಗಿದೆ. ಇಷ್ಟು ಸಾಕು. ನಾನು ಇಷ್ಟೇ ನೀರು ತಗೊಂಡದೆ. ಜಾಸ್ತಿ ತಗೊಂಡ್ರೆ ಅವ್ರು ಕುಡಿಯಲ್ಲ. ಎಷ್ಟಾದರೂ ಕುಡಿಯಲಿ. ಸ್ವಲ್ಪ ಜೇನುತುಪ್ಪ ಸಹ ಜಾಸ್ತಿ ಹಾಕಿದರೆ ಸಾಕಾಗ್ತದೆ. ಎಷ್ಟೇ ನೀರು ಸಿಕ್ಕಿತು ಅಂದರೆ ಇಷ್ಟು ಸ್ವಲ್ಪ ಅಲ್ಲ ಹಾಗೆ. ಮರದಲ್ಲೇ ಕಟ್ಟಿದೆ ಜೇನುತುಪ್ಪ. ಹೇಳಿದ್ದು ಕೇಳೋದು ಈಗ ಕೋಪದಲ್ಲಿ. ಇದು ನಮ್ಮ ಮರದಲ್ಲೇ ಕಟ್ಟಿತ್ತು ಜೇನು ಹಾಗೆ ಅಲ್ಲಿಂದ ತೆಗೆದದ್ದು ಇದು ಜೇನು. ನೋಡಿ ಇಷ್ಟು ಜೇನುಂಟು. ಇದು ಫುಲ್ ಇತ್ತು, ಖಾಲಿ ಆಯಿತು. ಇಷ್ಟೇ ಆಗಿದೆ. ಈಗ ಫ್ರಿಜ್ಜಲ್ಲಿಟ್ಟು ಹೀಗೆ ಆಗಿದೆ, ಗಟ್ಟಿ ಗಟ್ಟಿ ಆಗಿದೆ ಅಷ್ಟೇ. ನೋಡಿ ಹೇಗೋ ಒಂದು ಕುಡಿಸಿ ಬಿಟ್ಟೆ ನಾನು. ಎಂಥದ್ದು ಎಷ್ಟು ಕೂಗಿದ್ಲು ಅಂತೇಳಿ. ಅವಳು ಹಾಗೇನೆ ಮದ್ದು ಕುಡಿಯುವಾಗ ಕೇಳ್ತಾ ಇಲ್ಲ, ಕೂಗುದೆ ನೋಡಿ. ಈಗ ಅದು ಕುಡಿದು ಕೂಗುದು. ಹೇಗೆಲ್ಲ ಮಾಡಿ ಕುಡಿಸಿದೆ ಗೈಸ್ ನಾನು. ಈಗ ಕೂಗ್ತಾ ಇದ್ದಾಳೆ ಪಾಪ. ನನಗೆ ಬೇಜಾರು ಸಹ ಆಗ್ತದೆ ಕೂಗುವಾಗ ನೋಡುವಾಗ. ತುಂಬ ಕೂಗಿದ್ಲು. ಅಂದರೆ ಇದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಕೂಗಲಿಕ್ಕೆ. ಆಗಲೇ ನನಗೆ ಚಿನ್ನದಲ್ಲಿ ಅಂತೇಳಿ. ಓಕೆ ಸರಿ, ಈಗ ನಿದ್ದೆ ಮಾಡಿಸ್ತೇನೆ ಗೈಸ್ ನಾನು. ಯಾಕಾದರೆ ಇನ್ನು ನಿದ್ದೆ ಮಾಡಿ ಎದ್ರೆ ಸರಿಯಾಗ್ಬೋದು ಅಂತ ಆಗ್ತಾ ಉಂಟು ನನಗೆ. ಈಗ ನಾನು ಎದ್ದು ಹೋಗುವಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಸ್ವಲ್ಪ ಎಲ್ಲ ನಿಂತಿದೆ ಕೂಗುದಲ್ಲ. ನಾನು ಹೋಗುವಾಗ ಸ್ಟಾರ್ಟ್ ಮಾಡ್ತಾಳೆ ಈಗ ಪುನಃ. ಅಂತ ಮಾಡ್ತಾಳೆ ನೋಡಿ. ತುಂಬ ಬ್ಯುಸಿಯಾಗಿದ್ದಾಳೆ ಪಾಪ.
ಅದನ್ನು ಹಾಳು ಮಾಡಿದ್ರೆ ಇವಳಿಗೆ ಮನಸ್ಸು ಸಮಾಧಾನ ಇಲ್ಲ. ಅವಳಿಗೆ ಹಾಳು ಮಾಡಿದ ಮೇಲೆ ಸುಮ್ಮನೆ. ಹಾಗೆ ಚಿಕನ್ ಬಿರಿಯಾನಿ ಮಾಡುವ ಅಂತ ಇದ್ದೀನಿ. ಅದಕ್ಕೋಸ್ಕರ ಆನಿಯನ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಚಿಕನ್ ಇನ್ನೂ ಬರಲಿಲ್ಲ ಗೈಸ್. ಅಂದರೆ ನಾನು ಯಾವಾಗ ಹೇಳಿದ್ದೇನೆ ಚಿಕನ್ ತರಲಿಕ್ಕೆ, ಇಲ್ಲಿ ಫೋನ್ ಮಾಡಿ ಅವ್ರ ಹತ್ರ, ಕೋಳಿ ಅಂಗಡಿಯವ್ರ ಹತ್ರ, ಇಷ್ಟೊತ್ತು ಬರಲೇ ಇಲ್ಲ. ಹಾಗೆ ಅವ್ರು ವೆಯ್ಟ್ ಮಾಡುವಾಗ ಆ ಟೈಮಲ್ಲಿ ಸ್ವಲ್ಪ ಆನಿಯನ್ ಎಲ್ಲ ಕಟ್ ಮಾಡಿ ಬೇಗ ರೆಡಿ ಮಾಡಿ ಇಡುವಲ್ಲ ಅಂತೇಳಿ ನಾನು ಬೇಗ ರೆಡಿ ಮಾಡ್ತಾ ಇದ್ದೀನಿ. ಟೈಮ್ ಸಹ ಲೇಟ್ ಆಯಿತು ಈಗ ಅದಕ್ಕೆ. ಮತ್ತು ಮಗು ಸಹ ಕೇಳ್ತಾ ಇರಲಿಲ್ಲ, ಗೊತ್ತಲ್ಲ ನಿಮಗೆ, ಎಷ್ಟು ಕೂಗ್ತಾ ಇದ್ದು. ಈಗ ಸ್ವಲ್ಪ ಓಕೆ ಆಗಿದ್ದಾಳೆ. ಈಗ ಸ್ವಲ್ಪ ಆಟಾಡ್ತಾ ಇದ್ದಾಳೆ. ಇನ್ನು ಯಾವಾಗಲೂ ಕೂಗೋದು ಸ್ಟಾರ್ಟ್ ಮಾಡ್ತಾಳೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾನು ರಪ್ಪಕ್ಕಂತೇಳಿ ಬಿರಿಯಾನಿದ್ದೊಂದು ಮಸಾಲೆ ಎಲ್ಲ ರೆಡಿ ಮಾಡಬೇಕು. ನಾನು ಸಿಂಪಲಾಗಿ ಮಾಡೋದು ಚಿಕನ್ ಬಿರಿಯಾನಿ. ಮತ್ತು ಉಳಿದ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಅದೆಲ್ಲ ವೀಡಿಯೋಸ್ ತೆಗೀಲಿಲ್ಲ ನಾನು. ಹಾಗೆ ನಾನು ಬಿರಿಯಾನಿ ಮಾಡುವ ಅಂತಿದ್ದೀನಿ. ಚಿಕನಿದು ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಫ್ರೈ ಮಾಡಬೇಕು. ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಸಿಂಪಲಾಗಿ ಬಿರಿಯಾನಿ ಮಾಡುವ ಅಂತಿದ್ದೀನಿ. ಈರುಳ್ಳಿ ಫ್ರೈ ಆಗುವಾಗ ಟೊಮೆಟೊ ಕಟ್ ಮಾಡಬೇಕು. ಹಾಗೆ ಆನಿಯನ್ ಫ್ರೈ ಮಾಡುವಾಗ ಇಲ್ಲಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಕಾಯಿಮೆಣಸು ಸಹ ಕಟ್ ಮಾಡಿದ್ದೀನಿ. ಫ್ರೈ ಆದಮೇಲೆ ಎಲ್ಲ ಹಾಕಿ ಕೊಡುವ ಅಂತ ಸಿಂಪಲಾಗಿ ಮಸಾಲೆ ಮಾಡಿ ಬಿರಿಯಾನಿ ಮಾಡುವಂತಿದ್ದೀನಿ. ಅವಳಿಗೆ ಚಿನ್ನಿ ಮಾತ್ರ ಎಲ್ಲ ಕೊಟ್ಟಿದ್ದೇನೆ. ಈಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಟೈಮಲ್ಲಿ ಪಕ್ಕ ಅವಳು ಕೂಗೋ ಮೊದಲು, ಇನ್ನೊಮ್ಮೆ ಕೂಗೋ ಮೊದಲು ಇದು ರೆಡಿಯಾಗಿ ಆಗಬೇಕು ನನ್ನದು ಬಿರಿಯಾನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕೊಡ್ತಾ ಇದ್ದೀನಿ. ಹಾಗೆ ನಾನು ಆನಿಯನ್ನೆಲ್ಲ ಫ್ರೈ ಮಾಡುವಾಗ ಚಿಕನ್ ಬಂತು. ಹಾಗೆ ಅದನ್ನು ಸಹ ವಾಶ್ ಮಾಡಿ ಎಲ್ಲ ಇಟ್ಟೆ. ಅದೆಲ್ಲ ನಾನು ವೀಡಿಯೋ ತೆಗೀಲಿಲ್ಲ. ಅದೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಟುಬಿಟ್ಟೆ ನಾನು. ಈಗ ಟೊಮೆಟೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಪೌಡರನ್ನು ಹಾಕಿ ಕೊಡ್ತಾ ಇದ್ದೀನಿ. ಇದು ಬಿರಿಯಾನಿ ಮಸಾಲೆ. ಚಿಕನ್ ಹಾಕಿದ್ದೀನಿ ಇದಕ್ಕೆ ನಾನು. ಹಾಗೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಬಿರಿಯಾನಿ. ಹಾಗೂ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕೊಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಸಹ ಹಾಕಿದ್ದೀನಿ. ಬೇಗನೆ ಆಗಬೇಕು ನನಗೆ. ಹಾಗೆ ಅರ್ಜೆಂಟಾಗಿ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ಈಗ ಮುಚ್ಚಳ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. 20 minutes later. ಹಾಗೆ ನಾನು ಬಿರಿಯಾನಿ ಎಲ್ಲ ರೆಡಿ ಮಾಡಿದ ಮೇಲೇ ವೀಡಿಯೋ ತೆಗಿಲಿಕ್ಕೆ ಆದದ್ದು. ಯಾಕಂದರೆ ನನ್ನ ಮಗು ಸ್ವಲ್ಪ ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲ. ನಾನು ಅದಕ್ಕೆ ಅವಳಿಗೆ ಇನ್ನೂ ಸಮಾಧಾನ ಮಾಡಲಿಕ್ಕೆ ಹೋಗಿದ್ದೆ. ಹಾಗೆ ಮತ್ತೆಲ್ಲ ರೆಡಿ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ರೆಡಿ ಮಾಡುವಾಗ ತೆಗಿಲಿಕ್ಕೆ ಆಗಲಿಲ್ಲ. ಈಗ ನೋಡಿ ತುಂಬ ಸೂಪರಾಗಿ ಬಂದಿದೆ ಬಿರಿಯಾನಿ. ದಮ್ಮೆಲ್ಲ ಕೊಟ್ಟಾಯಿತು ಇದಕ್ಕೆ. ಹಾಗೂ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.